ಕೈಗಳಿಲ್ಲ ಕಾಲಿಲ್ಲ, ಇದೆಂಥ ದೇವ್ರು, ಇಷ್ಟು ದೂರ ಬಂದಿರೋದೇ ನನಗೆ ಅವಮಾನ. ಇದನ್ನ ಹೇಳಿದ್ದು ಗಣಪತಿ ಭಟ್ರು, ದಕ್ಷಿಣ ಭಾರತದ ಒಬ್ಬ ಬ್ರಾಹ್ಮಣ. ಇದರ ನಂತರ ಆಗಿರೋದು ಭಟ್ರ ವಿಚಾರವನ್ನೇ ಬದಲಾಯಿಸಿತು. ಗಣೇಶನ ಪರಮ ಭಕ್ತರಾಗಿದ್ರು ಗಣಪತಿ ಭಟ್ರು. ವಿಘ್ನ ನಿವಾರಕ, ಎಲ್ಲಾ ಕಷ್ಟಗಳನ್ನ ದೂರ ಮಾಡುವವನು. ಅವರು ಗಣೇಶನನ್ನೇ ಪರಬ್ರಹ್ಮ ಅಂತ ನಂಬಿದ್ರು. ಒಂದು ದಿನ ಅವರು ಬ್ರಹ್ಮ ಪುರಾಣವನ್ನ ಓದಬೇಕಾದ್ರೆ ಕಲಿಯುಗದಲ್ಲಿ ಪರಬ್ರಹ್ಮನ ರೂಪ ಶ್ರೀ ಜಗನ್ನಾಥ ದೇವ, ಅವರು ಪುರಿಯಲ್ಲಿ ನೆಲೆಸಿರ್ತಾರೆ ಎಂಬ ಸಾಲುಗಳಿಂದ ಅವರ ವಿಶ್ವಾಸಕ್ಕೆ ಧಕ್ಕೆಯುಂಟಾಗತ್ತೆ. ತಕ್ಷಣ ಪುರಿಗೆ ಹೊರಟ್ರು. ಮನದಲ್ಲಿ ಭಕ್ತಿ ಇಟ್ಕೊಂಡು ಭಗವಂತನ ಧಾರ್ಮಿಕ ಸ್ನಾನ ಯಾತ್ರೆ ಉತ್ಸವದ ಹಿಂದಿನ ದಿನ ತಲುಪಿದ್ರು. ಈ ಉತ್ಸವದಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರರ ಮಹಾ ಸ್ನಾನ ನಡೆಯುತ್ತೆ. ಆದ್ರೆ ವಿಗ್ರಹವನ್ನ ನೋಡಿ ದಿಗ್ಭ್ರಮೆಯಾಗತ್ತೆ. ಕಟ್ಟಿಗೆಯ ಮೂರ್ತಿ, ಇದಕ್ಕೆ ಸೊಂಡಿಲಿಲ್ಲ, ಗಣೇಶನ ರೂಪ ಕೂಡ ಇಲ್ಲ, ನನಗೆ ಮೋಸ ಆಗಿದೆ ಅಂತ ಗಣಪತಿ ಭಟ್ರಿಗೆ ಅನ್ಸುತ್ತೆ. ಆ ರಾತ್ರಿ ಅವರ ಕನಸಲ್ಲಿ ಭಗವಾನ್ ಜಗನ್ನಾಥ ಕಾಣಿಸ್ಕೊಳ್ತಾರೆ. ನಾಳೆ ಪುನಃ ಬಂದು ನನ್ನನ್ನ ನೋಡು ಭಕ್ತ ಅಂತ ಭಗವಾನ್ ಜಗನ್ನಾಥ ಕನಸಲ್ಲಿ ಹೇಳ್ತಾರೆ. ಮರುದಿನ ಗಣಪತಿ ಭಟ್ರು ದೇವಾಲಯಕ್ಕೆ ಮತ್ತೆ ಭೇಟಿ ನೀಡ್ತಾರೆ. ಶ್ರೀ ಜಗನ್ನಾಥ ಮತ್ತು ಬಲಭದ್ರ ಗಣಪತಿಯ ವೇಷದಲ್ಲಿರ್ತಾರೆ. ಆನೆಯ ರೂಪವನ್ನ ಪಡೆದಿರ್ತಾರೆ. ಗಣೇಶನ ದರ್ಶನವಾಗತ್ತೆ. ಗಣಪತಿ ಭಟ್ರ ಕಣ್ಣೀರು ನಿಲ್ಲಲಿಲ್ಲ. ಸ್ನಾನ ಪೂರ್ಣಿಮಾ ಇದೊಂದು ಉತ್ಸವ ಅಷ್ಟೇ ಅಲ್ಲ, ಒಂದು ಭಕ್ತಿಯ ಕಥೆ. 108 ಪವಿತ್ರ ಕಲಶದ ನೀರಿನಿಂದ ಆಗತ್ತೆ ಭಗವಾನ್ ಜಗನ್ನಾಥನ ಸ್ನಾನ. ಅದಾದ ಮೇಲೆ ಗಣಪತಿಯ ವೇಷವನ್ನ ಧರಿಸ್ತಾರೆ, ಒಬ್ಬ ಭಕ್ತನ ನಂಬಿಕೆಯನ್ನ ಉಳಿಸೋದಕ್ಕೆ. ಅದರ ನಂತರ ದೇವರು ಅನಾರೋಗ್ಯದಿಂದ ಬಳಲ್ತಾರೆ. ನಮ್ಗೆಲ್ಲ ಹೇಗೆ ಆರೋಗ್ಯದಲ್ಲಿ ತೊಂದರೆ ಆಗತ್ತೋ ಹಾಗೆ 15 ದಿನಗಳವರೆಗೆ ದೇವರ ದರ್ಶನ ಇಲ್ಲ, ಉತ್ಸವನೂ ಇಲ್ಲ. ಅದರ ನಂತರ ಭಗವಾನ್ ಜಗನ್ನಾಥ, ಬಲಭದ್ರ ಹಾಗೆ ಸುಭದ್ರರ ಜೊತೆ ರಥಯಾತ್ರೆಗೆ ಸಜ್ಜಾಗ್ತಾರೆ. ಇವರೇ ಭಗವಾನ್ ಜಗನ್ನಾಥ. ತನ್ನ ಭಕ್ತರಿಗೋಸ್ಕರ ರೂಪಗಳನ್ನ ಬದಲಾಯಿಸ್ತಾರೆ. ದೇವರಾಗಿಯೂ ಅನಾರೋಗ್ಯದಿಂದ ಬಳಲ್ತಾರೆ. ಭಕ್ತರ ಹಾಗೆ ನಾನು ಕೂಡ ಅಂತ ಹೇಳೋದಕ್ಕೆ ಭಗವಾನ್ ಜಗನ್ನಾಥ ನಮ್ಮ ನಡುವೆ ಇದ್ದಾರೆ. ಆದ್ರೆ ಏನೇ ಅಂದ್ರು ಭಗವಾನ್ ಜಗನ್ನಾಥ ಸೃಷ್ಟಿಯ ರಚನೆಕಾರ.